ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಕ್ಲಾಸಲ್ಲಿ ನಾವು 5ನೇ ಕ್ಲಾಸ್ನ 5ನೇ ಚಾಪ್ಟರ್ ನೋಡ್ತಾ ಇದ್ದೀವಿ, ನೈಸರ್ಗಿಕ ಸಂಪನ್ಮೂಲಗಳು. ಇವತ್ತಿನ ಈ ಕ್ಲಾಸ್ಗೆ ಹೋಗೋಕ್ಕೂ ಮೊದಲು ಒಂದು ಇನ್ಫಾರ್ಮೇಷನ್ ಇದೆ. ಈ ವಿಡಿಯೋದಿಂದ ನಾವು ಕೆಲವೊಂದು ಚೇಂಜಸ್ ಮಾಡ್ತಾ ಇದ್ದೀವಿ. ಏನು ಅಂತ ಅಂದರೆ, ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕಾನ್ಸೆಪ್ಟು 5th to 10th ವರೆಗೂ ಎಲ್ಲೇ ಬಂದರೂ ಅದನ್ನೆಲ್ಲ ಒಂದೇ ಕಡೆ ಕೊಡುವಂತಹ ಪ್ರಯತ್ನ ಇನ್ಮೇಲೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಇದೇ ಅಷ್ಟೇ ಅಲ್ಲದೆ, ಈಗ ನೆಕ್ಸ್ಟ್ ಚಾಪ್ಟರ್ ನೀರು ಅಂತ ಇದೆ. ಈಗ ನೀರಲ್ಲಿ ಏನು ಕಾನ್ಸೆಪ್ಟ್ ಬರುತ್ತೆ ಅದೇ ಕಾನ್ಸೆಪ್ಟು ನೆಕ್ಸ್ಟ್ ಬರುವಂತಹ ಚಾಪ್ಟರ್ಗಳಲ್ಲಿ, ಅದು 6th 7th 8th ಯಾವುದೇ ತರಗತಿಯ ಚಾಪ್ಟರಲ್ಲಿ ಆ ಕಾನ್ಸೆಪ್ಟ್ ಬಂದರೂ, ಅದರ ರಿಲೇಟೆಡ್ ಏನೇ ಟಾಪಿಕ್ ಬಂದರೂ ಅದನ್ನೆಲ್ಲ ಒಂದೇ ಕಡೆ ಕೊಡ್ತಾ ಹೋಗ್ತೀನಿ. ಏನು ಇಷ್ಟು ದಿನ ನಾನು ಈಗ 5th ಕ್ಲಾಸ್ ಫಸ್ಟ್ ಪಾಠ 2ನೇ ಪಾಠ ಅಂತ ಪಾಠನ ಅಲ್ಲಿರೋ ಇನ್ಫಾರ್ಮೇಷನ್ನೇ ನಾನು ಎಕ್ಸ್ಪ್ಲೇನ್ ಮಾಡೋವಂಥ ಪ್ರಯತ್ನ ಮಾಡ್ತಾ ಇದ್ದೆ. ಆದರೆ ಇನ್ಮೇಲೆ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀನಿ. ಏನೋ ಒಂದು ಕಾನ್ಸೆಪ್ಟ್ ಏನು ಬರುತ್ತೆ, ಒಂದು ಚಾಪ್ಟರ್ ನೇಮ್ ಏನಿದೆ, ಅದರಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅದರ ರಿಲೇಟೆಡೇ ನೆಕ್ಸ್ಟು ಎಲ್ಲೆಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಅದನ್ನೆಲ್ಲ ಒಂದೇ ಕಡೆ ಕೊಡ್ತೀನಿ. ನಿಮಗೆ ಒಂದೇ ಕಡೆ ಆ ಕಾನ್ಸೆಪ್ಟನ್ನ ಪೂರ್ತಿ ನೋಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಈ ಏನು ಹಿಂದೆ ಕೇಳಿರೋಂತಹ ಕ್ವಶನ್ಸ್ಗಳಿದೆ ಆ ಚಾಪ್ಟರ್ ಬಗ್ಗೆ, ಅಥವಾ ಅಲ್ಲಿ ಇಂಥ ಇಂಪಾರ್ಟೆಂಟ್ ಟಾಪಿಕ್ ಇದೆ, ಇದು ಇಂಪಾರ್ಟೆಂಟ್ ಆಗುತ್ತೆ, ನೀವು ಮುಂದೆ ಓದಬೇಕು, ಇದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ಅನಿಸಿದ್ರೆ ಅದನ್ನು ಸಹಿತ ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಸೊ ಅದನ್ನೆಲ್ಲ ಹೈಲೈಟ್ ಮಾಡಿಕೊಂಡು ನೋಟ್ ಮಾಡ್ಕೊಳ್ತಾ ಹೋಗಿ. ಅಷ್ಟೇ ಅಲ್ಲದೆ, ಈ ಥರ ನಾನು ಲಾಸ್ಟ್ ಟೈಮ್ ಯಾಕೆ ಕೊಟ್ಟೆ ಆ ಟೈಪಲ್ಲೇ ಅಂತ ಅಂದರೆ, ಈಗ ನೆಕ್ಸ್ಟ್ ನೀವು ಎಕ್ಸಾಮ್ ಅಟೆಂಡ್ ಮಾಡಿದ್ಮೇಲೆ ನೀವು ಅಬ್ಜೆಕ್ಷನ್ ಹಾಕ್ತೀರಾ ಅಂತ ಅಂದರೆ, ಈಗ ಯಾವ ಪಾಠದಲ್ಲಿದೆ, ಎಲ್ಲಿ ಬರುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ನು ಆ ಥರದ್ರಲ್ಲಿ ಬೇಗ ಗೊತ್ತಾಗ್ತಾ ಇತ್ತು. ಬಟ್ ಇದರಲ್ಲಿ ಕಾನ್ಸೆಪ್ಟ್ ವೈಸ್ ಹೋಗುತ್ತೆ, ಬಟ್ ಏನೋ 8th ಕ್ಲಾಸ್ 9th ಕ್ಲಾಸು ಈ ಥರ ಹೋಗಲ್ಲ, ಈ ಕಾನ್ಸೆಪ್ಟ್ ವೈಸ್ ಹೋಗ್ತಾ ಇದೆ. ಸೊ ಈ ಥರದ್ದು ಹೊಸ ಸೀರೀಸ್ನ ಇವತ್ತು ಮಾಡ್ತಾ ಇದ್ದೀನಿ. ಸೊ ಇದು ನೋಡಾದ್ಮೇಲೆ ನಿಮಗೆ ಹೇಗೆ ಅನಿಸುತ್ತೆ, ಏನು ಅನಿಸುತ್ತೆ, ಅದೇ ಥರ ಇರಬೇಕಿತ್ತು ಅನಿಸುತ್ತಾ ಅಥವಾ ಇದೇ ಥರ ಇರಬೇಕಿತ್ತು ಅನಿಸುತ್ತಾ? ಸೊ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೂ ಹೋಗೋಕ್ಕೂ ಮೊದಲು ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದಕ್ಕೆ ಓಕೆ ಕೊಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸಿಗೂ ಹಾಗೆ ನಿಮ್ಮ ಸಿಸ್ಟರ್ ಬ್ರದರ್ಸಿಗೂ ಶೇರ್ ಮಾಡಿ. ನಾವು ವಿದ್ಯೆನ ಅಥವಾ ಜ್ಞಾನನ ನಮ್ಮ ಹತ್ರನೇ ಇಟ್ಕೊಂಡ್ರೆ ಅದು ಜಾಸ್ತಿ ಆಗ್ತಾ ಹೋಗಲ್ಲ, ಜೊತೆಗೆ ಇನ್ನು ನಾವು ಹೊಸದನ್ನು ಕಲಿಯೋದಕ್ಕಾಗೋದಿಲ್ಲ. ಅದೇ ನಾವು ಬೇರೆಯವ್ರಿಗೆ ಹೇಳ್ಕೊಟ್ಟಷ್ಟು ನಾವು ಹೊಸ ವಿದ್ಯೆನ ಕಲಿತಾ ಹೋಗ್ತೀವಿ. ಹಾಗಾಗಿ ಯಾವುದೇ ಒಂದು ವಿಷಯನ ನಿಮ್ಮ ಹತ್ರ ಅಷ್ಟೇ ಇಟ್ಕೊಳ್ದೆ ಅದನ್ನು ಹಂಚ್ತಾ ಹೋಗಿ, ನಿಮ್ಮ ಜ್ಞಾನ ಇನ್ನೂ ಹೆಚ್ಚುತ್ತಾ ಹೋಗುತ್ತೆ. ಈ ಮಾತನ್ನು ಹೇಳ್ತಾ ಸೊ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಇವತ್ತಿನ ಈ ಚಾಪ್ಟರಲ್ಲಿ ಏನೇನು ಬರುತ್ತೆ ಅಂತ ನೋಡೋದಾದರೆ, ಸಂಪನ್ಮೂಲಗಳು ಮತ್ತು ಅದರ ವಿಧಗಳು. ಅಂದರೆ ಇದರಲ್ಲೇ ನೈಸರ್ಗಿಕ ಸಂಪನ್ಮೂಲಗಳು, ಮಾನವ ಸಂಪನ್ಮೂಲಗಳು ಅಂತ 2 ವಿಧ ಬರುತ್ತೆ. ಸೊ ಅದನ್ನು ನೋಡ್ತೀವಿ. ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳು ಮತ್ತು ಅದರ ಡೆಫಿನೇಷನ್ ನೋಡ್ತೀವಿ. ವಿವಿಧ ಸಂಪನ್ಮೂಲಗಳ ಮಹತ್ವ, ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳ ವಿಧಗಳನ್ನ ನೋಡ್ತೀವಿ. ಹಾಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಹಿತ ನೋಡ್ತೀವಿ. ಅರಣ್ಯ ರಕ್ಷಣೆಗಾಗಿ ನಡೆದ ಚಳುವಳಿಗಳು, ಏನು ಅಪ್ಪಿಕೋ, ಆಮೇಲೆ ಕೆಲವೊಂದು ಪರಿಸರ ಸಂಬಂಧಿ, ಅದರಲ್ಲೂ ಫಾರೆಸ್ಟ್ ಸಂಬಂಧಿ ಏನೇ ಕೆಲವೊಂದು ವಿಷಯಗಳನ್ನ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಸೊ ಅದನ್ನು ನೋಡೋಣ. ಅದ್ರ ಜೊತೆಗೆ ಕೆಲವೊಂದು ಸಂಪನ್ಮೂಲಗಳ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ಇದೆ, BAO ಮತ್ತು PDOದ್ರಲ್ಲಿ ಒಂದು ಕಾನ್ಸೆಪ್ಟ್ನ ಕೊಡ್ತಾ ಹೋಗಿದ್ದಾರೆ ಈ ಸರಿ. ಏನಂತ ಅಂದರೆ, ಪರಿಸರ ಸಂಬಂಧಿ ಅಥವಾ ಪರಿಸರ ಅಭಿವೃದ್ಧಿ ಚಳುವಳಿಗಳು ಅಥವಾ ಸಂಬಂಧಿ ವಿಷಯಗಳು ಅಂತ ಒಂದು ಕಾನ್ಸೆಪ್ಟ್ ಬರ್ತಾ ಇದೆ. ಸೊ ಆ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಇನ್ಫಾರ್ಮೇಷನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾಗಿ ಅದು ಅಲ್ಲಿ ಬಂದಾಗ ವಿತ್ ಹಿಂದೆ ಕ್ವಶನ್ ಆಗಿರೋದನ್ನು ಸಹಿತ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗಿದ್ರೆ ನೆಕ್ಸ್ಟು ಈ ಚಾಪ್ಟರ್ ನೋಡೋದಾದರೆ, ಆಗಲೇ ಹೇಳ್ದಂಗೆ ಇವತ್ತಿನ ಕ್ಲಾಸ್ ಲೆಸನ್ 5 ನ್ಯಾಚುರಲ್ ರಿಸೋರ್ಸಸ್ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳು. ನೈಸರ್ಗಿಕ ಸಂಪನ್ಮೂಲಗಳಿಗೆ ಸ್ವಾಭಾವಿಕ ಸಂಪನ್ಮೂಲಗಳು ಅಂತಲೂ ಕರಿತೀವಿ. ಸೊ ಹಾಗಿದ್ರೆ ಈ ನಿಸರ್ಗದತ್ತವಾಗಿ ನಮಗೆ ಬಂದಂತಹ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ನೋಡೋಕ್ಕೂ ಮೊದಲು ನಾವು ಸಂಪನ್ಮೂಲ ಅಂದರೆ ಏನು ಅಂತ ನೋಡೋದಾದರೆ, ನೈಸರ್ಗಿಕವಾಗಿ ದೊರೆಯುವ ನೀರು, ಮಣ್ಣು, ಗಾಳಿ, ಖನಿಜಗಳು, ಸಸ್ಯ, ಪ್ರಾಣಿ ಸಂಪತ್ತು ಇತ್ಯಾದಿ, ಹೀಗೆ ಮಾನವರು ಸೇರಿದಂತೆ ಹಲವಾರು ಅತ್ಯಗತ್ಯ ವಸ್ತುಗಳನ್ನ, ಏನು ನಮ್ಮ ಜೀವನ ಮಾಡೋದಕ್ಕೆ ಅಥವಾ ಬದುಕೋದಕ್ಕೆ ಅಗತ್ಯವಾದಂಥ ವಸ್ತುಗಳನ್ನ ಏನು ನೋಡ್ತೀವಿ ಅವನ್ನೆಲ್ಲ ನಾವು ಸಂಪನ್ಮೂಲಗಳು ಅಂತ ನೋಡ್ತೀವಿ.
ಈ ಸಂಪನ್ಮೂಲಗಳು ಅಂತ ಅನ್ನೋದಕ್ಕೆ ಡೆಫಿನೇಷನ್ ಮತ್ತು ಅದಕ್ಕೆ ಒಂದು ಉದಾಹರಣೆ ನೋಡೋದಾದ್ರೆ, ನಮ್ಮ ಬಯಕೆಗಳನ್ನು ಪೂರೈಸುವ ಸಾಧನಗಳನ್ನೇ ನಾವು ಸಂಪನ್ಮೂಲಗಳಂತ ನೋಡ್ತೀವಿ. ಈಗ ನಾವು ಕುತ್ಕೊಳ್ಳೋಕ್ಕೆ ಚೇರ್ ಬೇಕು ಅಂತ ಬಯಸಿದ್ರೆ ಅದು ಒಂದು ಸಂಪನ್ಮೂಲ. ನಾವು ವಾಸ ಮಾಡೋದಕ್ಕೆ ಒಂದು ಮನೆ ಬೇಕು ಅಂತ ಬಯಸೋದು ಅದು ಒಂದು ಸಂಪನ್ಮೂಲ. ಹೀಗೆ ನಮ್ಮ ಬಯಕೆಗಳು ಏನೇನಿದೆ ಅದನ್ನು ಪೂರೈಸುವ ಸಾಧನಗಳೇ ಒಂದು ಸಂಪನ್ಮೂಲಗಳೇ ಆಗುತ್ತೆ. ಹಾಗಾದ್ರೆ ಆಕ್ಸ್ಫರ್ಡ್ ಡಿಕ್ಷನರಿಲಿ ಈ ಸಂಪನ್ಮೂಲ ಅನ್ನೋದಕ್ಕೆ ಏನು ಡೆಫಿನಿಷನ್ಸ್ ಇದೆ ಅಂತ ನೋಡೋದಾದ್ರೆ, ಸಂಪನ್ಮೂಲವು ಮೂಲ ಧನವಿದ್ದಂತೆ ಅದನ್ನು ನಿರಂತರವಾಗಿ ನಿಸರ್ಗದಿಂದ ಪಡೆದು ಮಾರ್ಪಾಡು ಮಾಡಿ ಉಪಯೋಗಿಸಿಕೊಳ್ಳುವುದೇ ಸಂಪನ್ಮೂಲ ಆಗಿದೆ. ಇದಕ್ಕೆ ಒಂದು ಉದಾಹರಣೆ ಮೂಲಕ ನೋಡೋದಾದ್ರೆ, ಭೂಮಿ. ಹೇಗೆ ಭೂಮಿ ಒಂದು ಸಂಪನ್ಮೂಲ ಆಗುತ್ತೆ ಅಂದ್ರೆ, ಈಗ ನಾವು ಭೂಮಿಲಿ ಮಣ್ಣನ್ನ ಫಲವತ್ತತೆ ಮಾಡಿಬಿಟ್ಟು ಅದರಲ್ಲಿ ನಾವು ಬೆಳೆಗಳನ್ನ ಬಿತ್ತಿ ನಾವು ಬೆಳೆಗಳನ್ನ ಪಡ್ಕೊಳ್ತೀವಿ. ಅದು ಏನ್ ಮಾಡುತ್ತೆ, ನಮ್ಮ ಏನ್ ಇಚ್ಛೆ ನಾವು ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಒಂದು ಆಹಾರ ಬೇಕು. ಆ ಆಹಾರಕ್ಕೆ ಬೇಕಾಗಿರುವಂತಹ ವಸ್ತುವನ್ನ ಭೂಮಿ ಕೊಡುತ್ತೆ. ಸೊ ನಮ್ಮ ಮೂಲಧನ ಏನು, ಭೂಮಿ. ಅಷ್ಟೇ ಅಲ್ಲದೆ ಈ ಭೂಮಿಲೇ ಅಲ್ವಾ ನಾವು ಖನಿಜಗಳನ್ನ ತಗೊಳ್ಳೋದು. ಸೊ ಆ ಖನಿಜಗಳು ಸಹಿತ ನಮ್ಮ ಏನು ನಾವು ಒಡವೆಗಳು ಹಾಕೊಳ್ತಿದೀವಿ ಅಥವಾ ನಮ್ಮ ಮನೆಯಲ್ಲಿ ನೋಡುವಂತಹ ಪಾತ್ರೆಗಳು ಅಥವಾ ಪ್ರತಿಯೊಂದು ವಸ್ತುಗಳು, ಈಗ ಸಾಕಷ್ಟು ಈ ಖನಿಜಗಳಿಂದನೇ ವಸ್ತುಗಳನ್ನ ತಯಾರಿ ಮಾಡಿಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಖನಿಜಗಳು ನಮ್ಮ ಇಚ್ಛೆನ ಪೂರೈಸ್ತಿದೆ. ಆದ್ರೆ ಆ ಇಚ್ಛೆಯನ್ನ ಪಡ್ಕೊಂಡಿದ್ದೆಲ್ಲಿ, ಪೂರೈಸಲಿಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನ ಪಡ್ಕೊಂಡಿದ್ದೆಲ್ಲಿ ಅಂತ ಅಂದ್ರೆ ಭೂಮಿಲಿ. ಸೊ ಹಾಗಾಗಿ ಭೂಮಿ ಒಂದು ಸಂಪನ್ಮೂಲ ಆಗುತ್ತೆ. ಅದೇ ರೀತಿ ನೀರನ್ನು ಬರುತ್ತೆ. ಸೊ ಈ ತರ ನೋಡ್ತಾ ಹೋದ್ರೆ ಹಲವಾರು ಸಂಪನ್ಮೂಲಗಳನ್ನ ನೋಡಬಹುದು. ಸೊ ಈ ಸಂಪನ್ಮೂಲಗಳಲ್ಲಿ ಎಷ್ಟು ವಿಧ ಅಂತ ನೋಡಿದ್ರೆ, ಇದರಲ್ಲಿ 2 ವಿಧ ಇದೆ. ಒಂದು ನೈಸರ್ಗಿಕ ಸಂಪನ್ಮೂಲ, ಒಂದು ಮಾನವ ಸಂಪನ್ಮೂಲ. ಸೊ ಪ್ರಕೃತಿ ದತ್ತವಾಗಿ ಸಿಗುವ ಸಂಪನ್ಮೂಲಗಳನ್ನ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ನೋಡ್ತೀವಿ. ಅಲ್ಲಿ ಯಾವುದೇ ಒಂದು ಕ್ರಿಯೇಷನ್ ಇಲ್ಲದೆ, ಯಾರೇ ಒಬ್ರು ತಯಾರಿ ಮಾಡದೆ ಏನು ಪ್ರಕೃತಿ ದತ್ತವಾಗಿ ಸಿಗುತ್ತೆ ಅದೇ ನಮ್ಮ ಸಂಪನ್ಮೂಲಗಳು, ಅದೇ ನೈಸರ್ಗಿಕ ಸಂಪನ್ಮೂಲ ಅಥವಾ ಸ್ವಾಭಾವಿಕ ಸಂಪನ್ಮೂಲ ಆಗುತ್ತೆ. ಉದಾಹರಣೆಗೆ ಗಾಳಿ, ನೀರು, ಅರಣ್ಯ, ಖನಿಜಗಳು. ಇವೆಲ್ಲ ನಾವು ಯಾರು ಹೋಗಿ ಖನಿಜಗಳನ್ನ ನಾವು ಮುಂಚೆನೇ ಇಟ್ಟಿರೋದಿಲ್ಲ, ಅದು ಪ್ರಕೃತಿಯಲ್ಲೇ ಅದೇ ಸೃಷ್ಟಿ ಆಗ್ಬಿಟ್ಟು ನಮಗೆ ಸಿಗ್ತಾ ಹೋಗಿದೆ. ಹಾಗಾಗಿ ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆ ಆಗುತ್ತೆ. ಅದೇ ರೀತಿ ಮಾನವನಿಂದ ನಿರ್ಮಿತವಾದ ಸಂಪನ್ಮೂಲಗಳನ್ನ ನಾವೇನಂತ ಕರಿತೀವಿ, ಮಾನವ ಸಂಪನ್ಮೂಲಗಳು ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ, ಜನಸಂಖ್ಯೆಯ ಗಾತ್ರ, ಬುದ್ಧಿಮಟ್ಟ, ಕೌಶಲ್ಯ ಮತ್ತು ಜಾಣ್ಮೆ, ಹೀಗೆ ಬೇರೆ ಬೇರೆ ನೋಡ್ಬೋದು. ಅದರಲ್ಲಿ ಫಸ್ಟ್ನೇದು ನೈಸರ್ಗಿಕ ಸಂಪನ್ಮೂಲಗಳು. ಇದಕ್ಕೂ ಹೋಗೋಕ್ಕೂ ಮೊದಲು ಇನ್ನೊಂದು ಇನ್ಫಾರ್ಮೇಶನ್ ಇದೆ. ಈಗ ಈ ಏನ್ ಸಂಪನ್ಮೂಲ ಅಂತ ನೋಡಿದ್ವಿ, ಈ ಸಂಪನ್ಮೂಲಗಳಲ್ಲಿ ನಾವು 2 ಟೈಪಲ್ಲಿ 5 ವಿಧಗಳನ್ನ ನೋಡಬಹುದು. ಹೇಗೆ ಅಂತ ಅಂದ್ರೆ, ಈಗ ಮಾಲೀಕತ್ವದ ಆಧಾರದ ಮೇಲೆ ಸಂಪನ್ಮೂಲ ನೋಡೋದಾದ್ರೆ ವೈಯಕ್ತಿಕ ಸಂಪನ್ಮೂಲ, ರಾಷ್ಟ್ರೀಯ ಸಂಪನ್ಮೂಲ ಮತ್ತು ಅಂತಾರಾಷ್ಟ್ರೀಯ ಸಂಪನ್ಮೂಲ ಅಂತ ಬರುತ್ತೆ. ಹಾಗೆ ಉಗಮವನ್ನಾಧರಿಸಿ ಸಂಪನ್ಮೂಲನ ನಾವು ನೋಡೋದಾದ್ರೆ ಅದರಲ್ಲಿ 2 ವಿಧ ಬರುತ್ತೆ, ಜೈವಿಕ ಸಂಪನ್ಮೂಲ ಮತ್ತು ಅಜೈವಿಕ ಸಂಪನ್ಮೂಲ. ಈ ಜೈವಿಕ ಮತ್ತು ಅಜೈವಿಕ 2 ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಬರುತ್ತೆ. ಅದೇ ರೀತಿ ಏನು ಆಗ್ಲೇ ಹೇಳಿದೆ, ಬೇಸ್ಡ್ ಆನ್ ಓನರ್ಶಿಪ್, ಇದು ವೈಯಕ್ತಿಕ ಸಂಪನ್ಮೂಲ ಮತ್ತು ರಾಷ್ಟ್ರೀಯ ಸಂಪನ್ಮೂಲ, ಅಂತಾರಾಷ್ಟ್ರೀಯ ಸಂಪನ್ಮೂಲ, ಈ 3 ಮಾನವ ನಿರ್ಮಿತ ಸಂಪನ್ಮೂಲಗಳಲ್ಲಿ ಬರುತ್ತೆ. ಸೊ ಈ ರೀತಿಯ ಸಂಪನ್ಮೂಲಗಳನ್ನ ನಾವು ಡಿವೈಡ್ ಮಾಡಬಹುದು. ಹಾಗಿದ್ರೆ ನೆಕ್ಸ್ಟ್ ಈ ಚಾರ್ಟಲ್ ನೇಮ್ ನಾವು ನೋಡ್ತಿದೀವಿ, ಜೈವಿಕ ಸಂಪನ್ಮೂಲ ಮತ್ತು ಅಜೈವಿಕ ಸಂಪನ್ಮೂಲ. ಇದ್ರ ಬಗ್ಗೆ ನಾನು ಆಲ್ರೆಡಿ ಫಸ್ಟ್ ಚಾಪ್ಟರ್ ಅಲ್ಲಿ ಹೇಳಿದ್ದೀನಿ, ಆದ್ರೂ ಅದನ್ನ ಯಾರು ನೋಡಿಲ್ಲ ಹೋಗಿ ನೋಡಿ. ಈಗ ಇಲ್ಲಿ ಹೇಳೋದಾದ್ರೆ, ಜೀವಿಗಳು ಇಲ್ಲವೇ ಜೈವಿಕ ಉತ್ಪನ್ನಗಳೇ ಜೈವಿಕ ಅಥವಾ ಜೀವಂತ ಸಂಪನ್ಮೂಲಗಳಾಗಿದ್ದಾವೆ. ಇದಕ್ಕೆ ಉದಾಹರಣೆ ಅರಣ್ಯ ಮತ್ತು ಪ್ರಾಣಿ ಸಸ್ಯಗಳು ಬರುತ್ತೆ. ಅರಣ್ಯ ಅಂತಂದ್ರೆ ಅರಣ್ಯದಲ್ಲಿ ಎಲ್ಲ ತರದ್ದು ಅಂಶನೂ ಇದೆ, ಅಂದ್ರೆ ಸಸ್ಯಗಳು ಇದೆ, ಪ್ರಾಣಿಗಳು ಇದೆ, ಕೀಟಗಳು ಇದೆ, ಹಲವಾರು ರೀತಿಯ ಜೀವಿಗಳನ್ನ ನಾವು ಅರಣ್ಯದಲ್ಲಿ ನೋಡಬಹುದು. ಸೊ ಅದಕ್ಕೆಲ್ಲ ಜೀವ ಇರೋದ್ರಿಂದ ಅದನ್ನ ಜೈವಿಕ ಸಂಪನ್ಮೂಲಗಳಿಗೆ ಉದಾಹರಣೆಯಾಗಿ ತಗೊಳ್ಬಹುದು. ಮತ್ತೆ ಇನ್ನೊಂದು ಜೈವಿಕ ಸಂಪನ್ಮೂಲ ಅಂತ ಅಂದ್ರೆ ಜೀವ ಕೊಡುವ ಮತ್ತು ಜೀವಂತವಾಗಿ ಇರುವಂತಹ, ಅಂದ್ರೆ ಜೀವ ಇರುವಂತಹ ಅಂಶನ ಹೊಂದಿರುವಂತಹ ವಸ್ತುಗಳನ್ನ ನಾವೇನಂತೀವಿ, ಜೈವಿಕ ಸಂಪನ್ಮೂಲಗಳಂತ ಕರಿತೀವಿ. ಅದೇ ಜೀವ ಕೊಡೋದಿಕ್ಕಾಗದೆ ಅಥವಾ ಜೀವ ಇಲ್ಲದೆ ಇರುವಂತಹ ವಸ್ತುಗಳನ್ನ ನಾವೇನಂತೀವಿ, ಅಜೈವಿಕ ಅಥವಾ ನಿರ್ಜೀವ ಸಂಪನ್ಮೂಲಗಳಂತ ಕರಿತೀವಿ. ಇದಕ್ಕೆ ಉದಾಹರಣೆ ಅಂತ ನೋಡೋದಾದ್ರೆ ನೆಲ, ನೀರು, ಗಾಳಿ, ಖನಿಜಗಳು. ಈಗ ಯಾವುದೇ ಒಂದು ವಸ್ತು ಅದರಲ್ಲಿ ಇನ್ನೊಂದು ವಸ್ತುನ
ಸೃಷ್ಟಿ ಮಾಡುವಂತ ಶಕ್ತಿ ಇರಬೇಕು, ಆ ಅಂಶ ಇರಬೇಕು, ಅದೇ ಜೈವಿಕ ಅಂಶ ಅಂತ ಕರಿತೀವಿ. ಆ ಜೈವಿಕ ಅಂಶಕ್ಕೆ ನಾವು ಆಲ್ರೆಡಿ ಫಸ್ಟ್ ಚಾಪ್ಟರ್ ಅಲ್ಲಿ ಶೇಂಗಾನ ಉದಾಹರಣೆ ಕೊಟ್ಟು ಹೇಳಿದ್ದೀವಿ. ಸೊ ಹೀಗೆ ನಾವು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಜೈವಿಕ ಮತ್ತು ಅಜೈವಿಕ ಸಂಪನ್ಮೂಲಗಳ ಬಗ್ಗೆ ನೋಡಿದ್ವಿ. ಹಾಗೆ ಈ ಜೈವಿಕ ಮತ್ತು ಅಜೈವಿಕ ಸಂಪನ್ಮೂಲಗಳನ್ನ ಅದೇ ರೀತಿನೇ ಜೈವಿಕ ಘಟಕಗಳು ಮತ್ತು ಅಜೈವಿಕ ಘಟಕಗಳು ಅಂತನೂ ಬರುತ್ತೆ. ಅದು ಎಲ್ಲಿ ಬರುತ್ತೆ ಅಂದ್ರೆ ಎಕಾಲಜಿ ಅಂದ್ರೆ ಪರಿಸರ ವಿಜ್ಞಾನ. ಮತ್ತೆ ಇನ್ನೊಂದು ಜೈವಿಕ ಅಂತ ಅಂದ್ರೆ ಬಯೋಟಿಕ್, ಅದೇ ರೀತಿ ಅಜೈವಿಕ ಅಂದ್ರೆ ಅಬಯೋಟಿಕ್. ಸೊ ಇದು ಬಯೋಟಿಕ್ ರಿಸೋರ್ಸಸ್, ಇದು ಅಬಯೋಟಿಕ್ ರಿಸೋರ್ಸಸ್. ಅದೇ ರೀತಿ ಅದು ಬಯೋಟಿಕ್ ಮತ್ತು ಅಬಯೋಟಿಕ್ ಘಟಕಗಳಾಗಿದ್ದಾವೆ. ಹಾಗಿದ್ರೆ ಅವೆಲ್ಲಿ ಬರುತ್ತೆ ಅಂದ್ರೆ ಪರಿಸರ ವಿಜ್ಞಾನದಲ್ಲಿ ಏನು ನಮ್ಮ ಜೀವಿಗಳು ನಮ್ಮ ಸುತ್ತಮುತ್ತಲಿನ ಘಟನೆಗಳ ಮೇಲೆ ಪ್ರಭಾವ ಬೀರುತ್ತೆ, ಆ ಜೈವಿಕ ಮತ್ತು ಅಜೈವಿಕ ಘಟಕಗಳ ಒಟ್ಟು ಮೊತ್ತವೇ ಪರಿಸರ ವಿಜ್ಞಾನ ಆಗಿದೆ. ಆ ಪರಿಸರ ವಿಜ್ಞಾನದ 2 ಪ್ರಮುಖ ಘಟಕಗಳೇ ಈ ಅಜೈವಿಕ ಮತ್ತು ಜೈವಿಕ ಘಟಕಗಳು. ಸೊ ಹಾಗಿದ್ರೆ ಎಕ್ಸಾಂಪಲ್ ಏನು ಅಜೈವಿಕ ಘಟಕಗಳಿಗೆ ಅಂದ್ರೆ ತಾಪ, ವೃಷ್ಟಿ, ಬೆಳಕು, ನೀರು, ಮಣ್ಣು. ಇಷ್ಟೇ ಅಲ್ಲದೆ ವಿಕಿರಣತೆ, ಗುರುತ್ವ, ಎತ್ತರ, ಆರ್ದ್ರತೆ, ಹೀಗೆ ಹಲವಾರು ಇದೆ. ಅಷ್ಟೇ ಅಲ್ಲದೆ ಜೈವಿಕ ಘಟಕಗಳಿಗೆ ಉದಾಹರಣೆ ನೋಡೋದಾದ್ರೆ ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮಾಣುಜೀವಿಗಳು, ವಿಘಟಕಗಳು, ಪರಪೋಷಕಗಳು, ಹೀಗೆ ಹಲವನ್ನು ನೋಡ್ತೀವಿ. ಸೊ ಇಲ್ಲಿ ಸಂಪನ್ಮೂಲಗಳು ನೋಡಿದ್ವಿ, ಅಲ್ಲಿ ಘಟಕಗಳು ನೋಡಿದ್ವಿ. ಆದ್ರೆ ಕ್ವಶನ್ ಇಲ್ಲೂ ಕೇಳ್ಬೋದು, ಅಲ್ಲೂ ಕೇಳ್ಬೋದು. ಈಗ ಸಿಟಿ ಎಕ್ಸಾಮ್ 2023 ಆಗಿರುವಂತ ಸಿಟಿ ಎಕ್ಸಾಮ್ ಅಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳ ಬಗ್ಗೆ ಕ್ವಶನ್ ಕೇಳಿದ್ದಾರೆ, ಹೇಳಿಕೆ ಮೂಲಕ ಕೇಳಿದ್ದಾರೆ. ಏನ್ ಕ್ವಶನ್ ಅಂದ್ರೆ ಹೇಳಿಕೆ 1, ಪರಿಸರವು ಅಜೀವಕ ಮತ್ತು ಜೈವಿಕ ನಿಯತಾಂಕಗಳನ್ನು ಒಳಗೊಂಡಿದೆ. ಎನ್ವಿರಾನ್ಮೆಂಟ್ ಇನ್ಕ್ಲೂಡ್ಸ್ ಅಬಯೋಟಿಕ್ ಅಂಡ್ ಬಯೋಟಿಕ್ ಪ್ಯಾರಾಮೀಟರ್ಸ್. ಅಂಡ್ ಹೇಳಿಕೆ 2, ಅಜೀವಕ ನಿಯತಾಂಕಗಳಲ್ಲಿ ಪಾಚಿ, ಬ್ಯಾಕ್ಟೀರಿಯಾ, ಪ್ರಾಣಿಗಳು ಸೇರಿವೆ ಮತ್ತು ಜೈವಿಕ ನಿಯತಾಂಕಗಳು ಗಾಳಿ, ನೀರು ಮತ್ತು ಮಣ್ಣು. ಸೊ ಈ 2 ಹೇಳಿಕೆಗಳಲ್ಲಿ ಸರಿಯಾದ ತಪ್ಪಾದು, ಮತ್ತೆ ಹೇಳಿಕೆ 2 ಸರಿನಾ ಅಥವಾ 2 ತಪ್ಪ, ಈ ತರ ಹೇಳಿಕೆ ಮೂಲಕ ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನಂದ್ರೆ ಹೇಳಿಕೆ 1 ಸರಿ ಇದೆ, ಹೇಳಿಕೆ 2 ತಪ್ಪಿದೆ. ಹೇಗೆ ಅಂದ್ರೆ ಪರಿಸರವು ಅಜೀವಕ ಮತ್ತು ಜೈವಿಕ ಅಂದ್ರೆ ಅದು ಜೀವಕನೂ ಅಂತಾರೆ. ಸೊ ಈ ನಿಯತಾಂಕಗಳನ್ನು ಒಳಗೊಂಡಿದೆ. ಆದ್ರೆ ಅಜೀವಕ ನಿಯತಾಂಕಗಳಲ್ಲಿ ಪಾಚಿ, ಬ್ಯಾಕ್ಟೀರಿಯಾ, ಪ್ರಾಣಿಗಳು ಸೇರಿವೆ ಅನ್ನೋದು ಸುಳ್ಳು. ಯಾಕಂದ್ರೆ ಪಾಚಿ, ಬ್ಯಾಕ್ಟೀರಿಯಾ, ಪ್ರಾಣಿಗಳು ಸಹಿತ ಅದರಲ್ಲಿ ಜೀವ ಕೊಡುವಂತಹ ಅಂಶ ಇದೆ. ನಾವು ಅವಾಗ್ಲೇನೆ ಇದ್ರ ಬಗ್ಗೆ ನೋಡಿದ್ವಿ. ಸೊ ಈ ಜೀವ ಕೊಡುವಂತಹ ಅಂಶ ಇರೋ ವಸ್ತುಗಳು ಅಜೀವಕ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಹೇಳಿಕೆ ಏನಾಗುತ್ತೆ, ತಪ್ಪಾಗುತ್ತೆ. ಅದೇ ರೀತಿ ಇದೇ ಎಕ್ಸಾಮ್ ಅಲ್ಲಿ ಇನ್ನೊಂದು ಕ್ವಶನ್ ಪರಿಸರದ ಬಗ್ಗೆ ಕೇಳಿದ್ದಾರೆ. ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ಬಿಟ್ಟು 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಕ್ಲೈಮ್ಯಾಕ್ಸ್ ಪರಿಸರ ವ್ಯವಸ್ಥೆಯು ಅಂದ್ರೆ ಕ್ಲೈಮ್ಯಾಕ್ಸ್ ಇಕೋಸಿಸ್ಟಮ್ ಪರಿಸರ ವ್ಯವಸ್ಥೆಯ ವಿಕಾಸದಲ್ಲಿ ಒಂದು ಹಂತವಾಗಿದೆಯಂತೆ. ಇದರಲ್ಲಿ ಎಲ್ಲ ಪ್ರಭೇದಗಳು ತಮ್ಮ ನಡುವೆ ಮತ್ತು ಪರಿಸರದೊಂದಿಗೆ ಕ್ರಿಯಾತ್ಮಕ ಸಮತೋಲನದಲ್ಲಿ ಇರುತ್ತದೆ ಅಂತ ಇದೆ. ಏನು ಕ್ಲೈಮ್ಯಾಕ್ಸ್ ಇಕೋಸಿಸ್ಟಮ್ ಈಸ್ ಎ ಸ್ಟೇಜ್ ಇನ್ ದ ಎವಲ್ಯೂಷನ್ ಆಫ್ ಆನ್ ಎಕೋಸಿಸ್ಟಮ್ ಅಟ್ ವಿಚ್ ಆಲ್ ದ ಸ್ಪೀಸೀಸ್ ಆರ್ ಇನ್ ಡೈನಾಮಿಕ್ ಈಕ್ವಿಲಿಬ್ರಿಯಂ ಅಮಂಗ್ themselves as also with the environment. ಹಾಗೆ ಎರಡನೇದು ಪರಿಸರದ ಗೂಡು ಅಂದ್ರೆ ಒಂದು ಜಾತಿಗೆ ಜೀವಿಸಲು ಮತ್ತು ಸಂತಾನೋತ್ಪತ್ತಿ ಮಾಡಲು ಅಗತ್ಯವಿರುವ ಎಲ್ಲ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಅಂಶಗಳು ಅಸ್ತಿತ್ವದಲ್ಲಿದ್ದಾವಂತೆ. ಅಂದ್ರೆ ಒಂದು ಪರಿಸರದ ಗೂಡು ಹಂಗಂದ್ರೆ ಏನಂದ್ರೆ ಒಂದು ಜಾತಿಗೆ ಜೀವಿಸಲು ಅಥವಾ ಸಂತಾನೋತ್ಪತ್ತಿ, ಏನೋ ಒಂದು ಜಾತಿ ಅಂದ್ರೆ ಒಂದು ಜೀವಿ, ಅದು ಜೀವಿಸಲು ಮತ್ತು ಸಂತಾನೋತ್ಪತ್ತಿ ಮಾಡಲು ಅಗತ್ಯ ಇರುವಂತಹ ಎಲ್ಲ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಅಂಶಗಳು
ಈ ಪರಿಸರದ ಗೂಡಲ್ಲಿ ಇದೆ ಅಂತ ಹೇಳ್ತಾರೆ. ಅದನ್ನೇ ಪರಿಸರದ ಗೂಡು ಹೌದಾ ಅಂತ ಕೇಳ್ತಾ ಇದ್ದಾರೆ. ಅಂಡ್ ಎಡ್ಜ್ ಪರಿಣಾಮ, ಏನು ಎಡ್ಜ್ ಎಫೆಕ್ಟ್, ಇದು ತುಂಬಾ ಸರಿ ಕೇಳಿದ್ದಾರೆ. ಸೊ ಎಡ್ಜ್ ಎಫೆಕ್ಟ್ ಏನು ಅಂತ ಕೊಟ್ಟಿದ್ದಾರೆ ನೋಡಿ. ಎಡ್ಜ್ ಎಫೆಕ್ಟ್ ರೆಫರ್ಸ್ ಟು ದ presence of rich and unique biological diversity found in the ecotone. ಎಡ್ಜ್ ಪರಿಣಾಮವು ಇಕೋಟೋನ್ನಲ್ಲಿ ಕಂಡುಬರುವ ಶ್ರೀಮಂತ ಮತ್ತು ವಿಶಿಷ್ಟವಾದ ಜೈವಿಕ ವೈವಿಧ್ಯತೆಯ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಈ ಮೂರು ಹೇಳಿಕೆ ಯಾವ್ದು ಸರಿದೆ ಯಾವ್ದು ತಪ್ಪಿದೆ ಮೂರು ಹೇಳಿಕೆಗಳಲ್ಲಿ ಅಂತ ಎನ್ವಿರಾನ್ಮೆಂಟ್ ಬಗ್ಗೆ ಕೇಳಿದ್ದಾರೆ. ಅಂದ್ರೆ ಇಂಗ್ಲಿಷಲ್ಲಿ ಪರಿಸರ ವಿಜ್ಞಾನಕ್ಕೆ ಇಂಗ್ಲಿಷಲ್ಲಿ ಎಕಾಲಜಿ ಅಂತ ಕರೀತಾರೆ. ಸೊ ಈ ಮೂರು ಹೇಳಿಕೆಗಳು ಸರಿ ಇದೆ. ಕ್ಲೈಮ್ಯಾಕ್ಸ್, ಇಕೋಸಿಸ್ಟಮ್ ಮತ್ತೆ ಎಕಾಲಜಿಕಲ್ ನೇಚರ್, ಆಮೇಲೆ ಎಡ್ಜ್ ಎಫೆಕ್ಟ್, ಈ ಮೂರದ್ರ ಬಗ್ಗೆನೂ ಕ್ವಶನ್ ಇದೆ, ಸ್ಟೇಟ್ಮೆಂಟ್ ಇದು. ಸೊ ಹೀಗೆ ಹೇಳ್ತಾ ಹೋದ್ರೆ ಇನ್ನೂ ಸಾಕಷ್ಟಿದೆ. ಹಾಗಾಗಿ ಪ್ರತಿಯೊಂದು ಎನ್ವಿರಾನ್ಮೆಂಟ್ ಬಗ್ಗೆ ಇರುವಂತಹ ವಿಷಯಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಈ ಜೈವಿಕ ಸಂಪನ್ಮೂಲಗಳಿಗೆ ಉದಾಹರಣೆ ಆಗಿರುವಂತಹ ಈ ಅರಣ್ಯ ಮತ್ತು ವನ್ಯಜೀವಿ, ಇದ್ರ ಬಗ್ಗೆ ಇನ್ನೂ ಹೇಳೋದಿದ್ರೆ, ಈಗ ನಾವು ಜೀವ ಇರುವಂತಹ ಅಂಶಗಳಿಗೆ ನಾವೇನು ಜೈವಿಕ ಸಂಪನ್ಮೂಲ ಅಂತೀವಿ ಅಥವಾ ಜೀವಂತ ಸಂಪನ್ಮೂಲ ಅಂತ ಕರಿತೀವಿ, ಹೌದಾ? ಈ ಜೀವಂತ ಸಂಪನ್ಮೂಲ ಅಂತಂದ್ರೆ ಅದರಲ್ಲೂ ಸ್ವಲ್ಪ ಚೇಂಜಸ್ ಇದೆ ನೋಡಿ. ಈಗ ಅರಣ್ಯ ಮತ್ತು ವನ್ಯಜೀವಿ ಬಂದ್ಬಿಟ್ಟು ಬರೀ ಜೀವಂತ ಸಂಪನ್ಮೂಲ ಆಗೋದಿಲ್ಲ, ಇದು ನೈಸರ್ಗಿಕ ಜೀವಂತ ಸಂಪನ್ಮೂಲ ಆಗತ್ತೆ. ಅದೇ ಇದ್ರಲ್ಲಿ ಅರಣ್ಯದಲ್ಲಿ ಸಿಗುವಂತಹ ಮರಮುಟ್ಟು, ಅದೇ ರೀತಿ ಇದರಲ್ಲಿ ವನ್ಯಜೀವಿಯಲ್ಲಿ ಸಿಗುವಂತಹ ತೊಗಲುಗಳು ಏನಿದೆ, ತೊಗಲು, ದಂತ, ಅವೆಲ್ಲ ಏನಾಗುತ್ತೆ, ಇವೆಲ್ಲ ಜೀವಂತ ಸಂಪನ್ಮೂಲ ಆಗತ್ತೆ. ಸೊ ಮರಮುಟ್ಟು ಇಂದ ಅರಣ್ಯದ ಮರಮುಟ್ಟು ಮತ್ತು ವನ್ಯಜೀವಿ ತೊಗಲು ಏನಾಗುತ್ತೆ, ಜೀವಂತ ಸಂಪನ್ಮೂಲ ಆಗುತ್ತೆ. ಸೊ ಇದು ಸ್ಮಾಲ್ ಚೇಂಜಸ್ ನೋಡಿ. ಬರೀ ಅರಣ್ಯ ವನ್ಯಜೀವಿ ಎರಡು ಸೇರಿದ್ರೆ ನೈಸರ್ಗಿಕ ಜೀವಂತ ಸಂಪನ್ಮೂಲ ಆಗುತ್ತೆ. ಅದೇ ಅರಣ್ಯದಿಂದ ಬರುವಂತಹ ಅಥವಾ ಅರಣ್ಯದಿಂದ ನಾವು ರೆಡಿ ಮಾಡುವಂತಹ ವಸ್ತುಗಳು ಮತ್ತು ವನ್ಯಜೀವಿಯಿಂದ ಸಿಗುವಂತಹ ವಸ್ತುಗಳು, ಇವೆರಡು ಏನಾಗುತ್ತೆ ಅಂದ್ರೆ ಜೀವಂತ ಸಂಪನ್ಮೂಲಗಳಾಗತ್ತೆ. ಅದೇ ರೀತಿ ಏನು ಪಳೆಯುಳಿಕೆ ಇಂಧನಗಳು ಅಂತ ಇಲ್ಲಿ ನೋಡಿ, ನವೀಕರಣಗೊಳ್ಳೋದ್ರಲ್ಲಿ ಇದೆ ಪಳೆಯುಳಿಕೆ ಇಂಧನಗಳು. ಇದು ಸಹಿತ ಇದು ಹೇಗಾಗುತ್ತೆ ಅಂದ್ರೆ ಸುಮಾರು 2-3 ಸಾವಿರ ವರ್ಷಗಳ ಹಿಂದೆನೆ ಈಗ ನಾವೇನು ಉಪಯೋಗಿಸ್ತಿದೀವಲ್ಲ ಈ ಇಂಧನಗಳು, ಎಕ್ಸಾಂಪಲ್ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ಅದರ ಇತರೆ ವಸ್ತುಗಳು ಏನಿದೆಯಲ್ಲ, ಇವೆಲ್ಲ ಇವಾಗ ನಮಗೆ ಹೇಗೆ ಸಿಗ್ತಾ ಇದೆ ಅಂದ್ರೆ ಸುಮಾರು 2-3 ಸಾವಿರ ವರ್ಷಗಳ ಹಿಂದೆ ಈ ಅರಣ್ಯ ಅಥವಾ ಸಸ್ಯಗಳು ಮತ್ತು ಪ್ರಾಣಿಗಳು ಏನು ಒಂದ್ ಕಡೆ ಭೂಕಂಪ ಅಥವಾ ಯಾವುದೋ ಒಂದು ಕ್ಲೈಮೇಟ್ ಇಶ್ಯೂಸ್ ಕಡೆಯಿಂದ ಭೂಮಿ ಒಳಗಡೆ ಅದೆಲ್ಲ ಒಳಗಡೆ ಹೋಗ್ಬಿಟ್ಟು ಹುದುಗಿ ಹೋಗಿ ಅಲ್ಲೇ ಚೇಂಜಸ್ ಆಗ್ಬಿಟ್ಟು ಸುಮಾರು 2 ವರ್ಷಗಳ ನಂತರ ನಮಗೆ ಕೆಲವೊಂದು ವಸ್ತುಗಳಾಗಿ ಮಾರ್ಪಾಡಾಗಿ ಸಿಗ್ತಾ ಇದೆ. ಈಗ ಕಲ್ಲಿದ್ದಲು ಬಂದ್ಬಿಟ್ಟು ಸಸ್ಯಗಳಿಂದ ಆಗಿರುವಂತಹದ್ದು. ಹಾಗಾಗಿ ಈಗ ನಮ್ಗೆ ಏನೇ ಸಿಗ್ತಾ ಇದೆ ಅಂದ್ರೆ 2-3 ವರ್ಷಗಳ ಹಿಂದಿಂದು. ಹಾಗಾಗಿನೇ ಇಲ್ಲಿ ನೋಡಿ ಇದು ನವೀಕರಣಗೊಳ್ಳದಂತ ಕೊಟ್ಟಿದ್ದಾರೆ. ಅದನ್ನ ಇವಾಗ ನಾವು ಖಾಲಿ ಮಾಡಿದ್ರೆ ಮತ್ತೆ ಸಿಗಲ್ಲ. ಮತ್ತೆ ಆ ತರ ಆಗ್ಬೇಕು ಅಂದ್ರೆ ಈಗ ಎಕ್ಸಾಂಪಲ್ ಅಮೆರಿಕದಲ್ಲಿ ಒಂದು ದೊಡ್ಡ ಕಾಡ್ಗಿಚ್ಚಿನಿಂದ ಇಡೀ ಅರಣ್ಯ ಎಲ್ಲ ಸುಟ್ಟೋಯ್ತು. ಅಲ್ಲಿ ಎಷ್ಟೋ ಪ್ರಾಣಿಗಳು ಮರಗಳೆಲ್ಲ ಸುಟ್ಟು ಬಿದ್ದೋಗಿದಾವೆ. ಅವು ಹೋಗ್ತಾ ಏನಾಗುತ್ತೆ, ಒಳಗಡೆ ಹೋಗುತ್ತೆ, ಭೂಮಿ ಒಳಗಡೆ ಹೋಗಿ ಅದು ಹಾಗೆ ಕೊಳಿತಾ ಆಮೇಲೆ ಅದು ಮತ್ತೊಂದು ವಸ್ತುವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಸೊ ಆತರ ಅಲ್ಲಿ ಪರಿವರ್ತನೆ ಯಾವಾಗ ಆಗುತ್ತೆ, ಯಾವಾಗ ನಮಗೆ ಅದು ಖನಿಜಗಳ ಮೂಲಕ ಪಳೆಯುಳಿಕೆ ಇಂಧನ ಮೂಲಕ ಸಿಗುತ್ತೆ ಅಂತ ಅಂದ್ರೆ ಸುಮಾರು 2-3 ವರ್ಷಗಳ ಟೈಮ್ ಬೇಕು. ಈ ವರ್ಷನೇ ಆಗಿದ್ರು ಇನ್ನು 2-3 ವರ್ಷ ಆದ್ಮೇಲೆ ನಮಗೆ ಆ ಇಂಧನಗಳು ಅಥವಾ ಆ ಖನಿಜಗಳು ಸಿಗುತ್ತೆ. ಅವಾಗ ನಾವ್ ಯಾರು ಇರೋದಿಲ್ಲ. ಆದ್ರೆ ಇವನ್ನ ನಾವು ಒಂದ್ಸರಿ ಖಾಲಿ ಮಾಡಿದ್ವಿ ಅಂದ್ರೆ ಮತ್ತೆ ಸಿಗೋದು. ಸೊ ಇಷ್ಟೊತ್ತು ನಾವು ಜೈವಿಕ ಸಂಪನ್ಮೂಲಗಳ ಬಗ್ಗೆ ಮತ್ತೆ ಅದರ ಉದಾಹರಣೆಯ ವಿವರಣೆ ಬಗ್ಗೆ ನೋಡಿದ್ವಿ. ಹಾಗೆ ಕೆಲವೊಂದು ಕ್ವಶನ್ಸ್ಗಳನ್ನ ನೋಡಿದ್ವಿ. ಏನೋ ಹಿಂದಿನ ಕ್ವಶನ್ ಪೇಪರ್ ಅಲ್ಲಿ ಸೈನ್ಸ್ ಬಗ್ಗೆ ಏನ್ ಕೇಳಿದ್ರು, ಅದರಲ್ಲೂ ಪರಿಸರದ ಬಗ್ಗೆ ಜೈವಿಕಗಳ ಬಗ್ಗೆ ಏನ್ ಕೇಳಿದ್ರು ಅನ್ನೋದ್ರ ಬಗ್ಗೆ ನೋಡಿದ್ವಿ.
ಅದೇ ರೀತಿ ನೆಕ್ಸ್ಟ್ ಕ್ಲಾಸಲ್ಲಿ ನವೀಕರಣಗೊಳ್ಳುವ ಮತ್ತು ನವೀಕರಣಗೊಳ್ಳದ ಹಾಗೆ ಬರಿದಾಗದ ಮತ್ತು ಬರಿದಾಗುವ ಸಂಪನ್ಮೂಲಗಳು ಅಂದರೆ ಏನು, ಅದರ ಡೆಫಿನಿಷನ್ ಏನು, ಹಾಗೆ ಅದರಲ್ಲಿ ಏನೇನು ಉದಾಹರಣೆ ಬರುತ್ತೆ, ಜೊತೆಗೆ ಈ ನವೀಕರಣ ಮತ್ತು ನವೀಕರಣಗೊಳ್ಳದ ರಿನ್ಯೂವೇಬಲ್ ಅಂಡ್ ನಾನ್ ರಿನ್ಯೂವೇಬಲ್ ಇದ್ರ ಬಗ್ಗೆನೂ ಡೆಫಿನಿಷನ್ ವಿತ್ ಎಕ್ಸಾಂಪಲ್ ಮತ್ತು ಅದರ ಖನಿಜಗಳು, ಕಲ್ಲಿದ್ದಲು ಮತ್ತು ಅರಣ್ಯ ಇವೆಲ್ಲ ಏನು ಬರುತ್ತೆ ಅದರ ಪೂರ್ತಿಯಾದ ಇನ್ಫಾರ್ಮೇಷನ್ನು ಮತ್ತು ಅರಣ್ಯದಲ್ಲಿ ಅದಕ್ಕೋಸ್ಕರ ಅರಣ್ಯಗಳನ್ನ ಕಾಪಾಡೋದಕ್ಕೋಸ್ಕರ ಏನೇನು ಚಳವಳಿ ಆಯಿತು ಅನ್ನೋದು ಸಹಿತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ಬೋದು. ಯಾಕಂದರೆ ಈ ಕ್ಲಾಸಲ್ಲಿ ಹೇಳ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಸೊ ನೋಡೋರ್ಗು ಅದು ಸಮಸ್ಯೆ ಅನಿಸ್ಬೋದು. ಹಾಗಾಗಿ ನಾನು ಉಳ್ಕಿರೋ ಇನ್ಫಾರ್ಮೇಷನ್ ಎಲ್ಲ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮಾಡಿ. ಅದೇ ರೀತಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ನನ್ನ ಯೂಟ್ಯೂಬ್ನ ಪ್ರೊಫೈಲ್ ಅದರಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಕೆಲವೊಂದು ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಅದೇ ರೀತಿ ಈ ಪಾರ್ಟ್ ಮುಗಿದ್ಮೇಲೆ ಅಂದರೆ 5th ಕ್ಲಾಸ್ನ ಫಸ್ಟ್ ಪಾರ್ಟ್ ಮುಗಿದ್ಮೇಲೆ ಇಂಗ್ಲೀಷ್ ವಿತ್ ಕನ್ನಡ ವರ್ಷನಲ್ಲಿರೋ ಬುಕ್ನು ಸಹಿತ ಅಲ್ಲಿ ನಾನು ಶೇರ್ ಮಾಡ್ತೀನಿ, ಸೊ ನೀವು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಬೋದು. ಅದೇ ರೀತಿ ಈ ಫಸ್ಟ್ ಪಾರ್ಟ್ನ ಇನ್ನು 3 ಚಾಪ್ಟರ್ ಏನಿದೆ ಅದು 3 ಮುಗಿದ್ಮೇಲೆ ನಾನು ಹೇಗೆ ಇದು ಟ್ರಾನ್ಸ್ಲೇಷನ್ಗೆ ಹೆಲ್ಪ್ ಆಯಿತು ಅನ್ನೋ ಒಂದು 2-3 ಸರಿ ಅದನ್ನ ಪಾಯಿಂಟನ್ನು ಹೇಳಿದ್ದೆ, ಅದು ಹೇಗೆ ಹೆಲ್ಪ್ ಆಗುತ್ತೆ, ಎಲ್ಲಿ ಹೆಲ್ಪ್ ಆಗುತ್ತೆ. ಈಗ ಸೋಷಿಯಲ್ ಟಾಪಿಕ್ನ ಮತ್ತು ಸೈನ್ಸ್ ಟಾಪಿಕ್ನ ತಗೊಂಡ್ಬಿಟ್ಟು ಅಲ್ಲಿ ಪದಗಳು ಮತ್ತು ಹೇಗೆ ನಾವು ಟ್ರಾನ್ಸ್ಲೇಷನ್ ಮಾಡ್ಬೋದು, ಏನೇನು ಟೆಕ್ನಿಕ್ಸ್ ಇದೆ, ಕೆಲವೊಂದು ಟ್ರಿಕ್ಸ್ನ ಸಹಿತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ಒಂದು 2-3 ಕ್ಲಾಸಸ್ ಮಾಡ್ತೀನಿ, ಕೆಲವೊಂದು ಪ್ಯಾರೆಗಳು ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿವರೆಗೂ ಯಾರ್ಯಾರು ಈ ಕ್ಲಾಸ್ನ ನೋಡಿದ್ದೀರಾ ಎಲ್ರಿಗೂ ಧನ್ಯವಾದಗಳು.